ಪಡೆ ಮೈಸೂರು ದಸರಾಗೆ ತೆರಳುವುದಕ್ಕೆ ಸಜ್ಜಾಗಿತ್ತು. ಅದಕ್ಕಾಗಿ ಮೆಡಿಕಲ್ ಚೆಕಪ್ ಕೂಡ ಮಾಡಲಾಗಿದೆ. ಬ್ಲಡ್ ಟೆಸ್ಟ್ ಮಾಡಿದ್ದು ರಿಪೋರ್ಟ್ಗಾಗಿ ವೈದ್ಯರೇನೋ ಕಾಯ್ತಿದ್ದಾರೆ. ಆ ಪಡೆ ಯಾವುದು ನೂತನ ತೋರಿಸ್ತೀವಿ ನೋಡಿ. ದಸರಾ ಗಜಪಡೆಗೆ ಮೊದಲ ಬಾರಿಗೆ ಹೃದಯ ಪರೀಕ್ಷೆ. 20ಕ್ಕೂ ಅಧಿಕ ದಸರಾ ಆನೆಗಳಿಗೆ ಇಸಿಜಿ ಟೆಸ್ಟ್. ನಾಡಹಬ್ಬ ಮೈಸೂರು ದಸರಾಗೆ ತಯಾರಿ ಆರಂಭ ಆಗಿದೆ. ದಸರಾದ ಕೇಂದ್ರ ಬಿಂದುವೆ ಗಜಪಡೆ. ಈ ಆನೆಗಳಿಗೆ ಇದೇ ಮೊದಲ ಬಾರಿಗೆ ಹೆಲ್ತ್ ಚೆಕಪ್ ಮಾಡಲಾಗ್ತಾ ಇದೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದ್ರೆ ಇಸಿಜಿ ಪರೀಕ್ಷೆ ಸೇರಿದಂತೆ ವಿವಿಧ ತಪಾಸಣೆ ನಡೆಸಲಾಗ್ತಾ ಇದೆ. ಮಡಿಕೇರಿಯ ಮತ್ತಿಗೋಡು ಹಾಗೂ ದುಬಾರೆ ಆನೆ ಶಿಬಿರಗಳಲ್ಲಿರುವ 20ಕ್ಕೂ ಅಧಿಕ ಆನೆಗಳ ತಪಾಸಣೆ ಮಾಡಲಾಯಿತು. ದಸರಾದಲ್ಲಿ ಭಾಗಿಯಾಗುವ ಹೆಣ್ಣಾನೆಗಳ ರಕ್ತ ಹಾಗೂ ಮಲದ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಜೊತೆಗೆ ಅಲ್ಟ್ರಾಸೌಂಡ್ ಮೂಲಕ ಗರ್ಭಧಾರಣೆ ಪರೀಕ್ಷೆ ಮಾಡಲಾಗಿದೆ. ಈ ಪರೀಕ್ಷೆಯ ನಂತರ ದಸರಾ ಗಜಪಡೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬನ್ನೇರುಘಟ್ಟ ಝೂನಲ್ಲಿ ಮರಿ ಆನೆ ರೀಟಾ ಬರ್ತ್ಡೇ. ನಿನ್ನೆ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಆನೆ ಮರಿ ರೀಟಾ ತನ್ನ 2 ವರ್ಷದ ಬರ್ತ್ಡೇ ಆಚರಿಸಿಕೊಂಡಿದೆ. ಮುದ್ದಾದ ರೀಟಾಳಿಗೆ ಸಿಬ್ಬಂದಿ ವಿಶ್ ಮಾಡಿದ್ದು ಬರ್ತ್ಡೇ ಗಿಫ್ಟ್ ನೀಡಿದ್ದಾರೆ. ಕಲ್ಲಂಗಡಿ, ಸೇಬು, ದ್ರಾಕ್ಷಿ, ಬಾಳೆಹಣ್ಣು, ಜೋಳ ಸೇರಿ ವಿವಿಧ ಬಗೆಯ ಹಣ್ಣು ಮತ್ತು ತರಕಾರಿಗಳನ್ನ ನೀಡಲಾಯಿತು. ಇವತ್ತು ಸ್ಪೆಷಲ್ ಏನಂದ್ರೆ ನಮ್ಮ ರೀಟಾ ಮರಿಗೆ 2 ವರ್ಷ ಆಗೈತೆ. ಜುಲೈ 7ನೇ ಡೇಟ್ ಅಲ್ಲಿ ಅದಕ್ಕೆ ಬರ್ತಡೇ 2 ವರ್ಷದಿಂದ ಬರ್ತಡೇ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಖುಷಿಯಾಗಿ ಮಾಡ್ತಾ ಇದ್ದೀವಿ. ಕೆರೆಯಲ್ಲಿ 2 ದಿನಗಳಿಂದ ನೆರಳಾಡ್ತಿದ್ದ ಕಾಡಾನೆ ರಕ್ಷಣೆ. ಇನ್ನು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ದೇವರಪುರದ ಕೆರೆಯಲ್ಲಿ ಕಾಡಾನೆಯೊಂದು ಸಿಲುಕೊಂಡಿತ್ತು. 2 ದಿನಗಳಿಂದ ನಿತ್ರಾಣಗೊಂಡಿದ್ದ ಕಾಡಾನೆ ರಕ್ಷಣೆಗೆ ಅರಣ್ಯ ಸಿಬ್ಬಂದಿ ಹರಸಾಹಸ ಪಟ್ಟರು. ಆನೆಯ ನೆರಳಾಟ ಕಂಡು ಸ್ಥಳೀಯರು ಕಣ್ಣೀರು ಹಾಕಿದ್ರು. ನಿನ್ನೆ 2 ಗಂಟೆಗೆ ನನ್ನ ಮಗ ಇಲ್ಲಿ ಆನೆ ನೋಡಿದ್ದಾನೆ. ನೋಡಿ ನನಗೆ ಫೋನ್ ಮಾಡಿದ, ಇಲ್ಲಿ ಆನೆ ಬಿದ್ದಿದೆ ಪಾಪ, ಬಂದು ನೋಡಿ ಅಂತೇಳಿ. ನಾವು ಬಂದು ನೋಡುವಾಗ ಆನೆ ಇದರೊಳಗೆ ಬಿದ್ದಿತ್ತು. ಇಮಿಡಿಯೇಟ್ಲಿ ನಾನು ವಸಂತ ಫಾರೆಸ್ಟಿಗೆ ಫೋನ್ ಮಾಡಿದೆ. ಅವರು ಆಲ್ರೆಡಿ ಬಂದರು, ಎಲ್ಲರೂ ಬಂದರು. ಅಲ್ಲಿಂದ ನಾವು ಆ ಕಡೆ ಓಡಿಸಿ ಅದ್ಮೇಲೆ ಹತ್ತಿತ್ತು. ಪುನಃ ಹಿಂದ್ಗಡೆ ಕಾಲು ಅಡ್ಡ ಆಗಿಲಿತ್ತು, ಪುನಃ ನೀರಿಗೆ ಧುಮುಕಿತು. ಮತ್ತೆ ನಾವು ಎಷ್ಟು ಟ್ರೈ ಮಾಡಿದ್ರು ಹತ್ತಲಿಲ್ಲ ಅದು. ಆದ್ರೆ ನಿನ್ನೆ ಕಾಡಾನೆ ಕೊನೆಗೂ ಕೆರೆಯಿಂದ ತಾನಾಗೆ ಹೊರಬಂದು ಕಾಡಿನತ್ತ ಹೆಜ್ಜೆ ಹಾಕಿದೆ. ಅರಣ್ಯ ಸಿಬ್ಬಂದಿ, ಸ್ಥಳೀಯರು ನಿಟ್ಟುಸಿರು ಬಿಟ್ರು. ಬ್ಯೂರೋ ರಿಪೋರ್ಟ್, TV9.